ಚಿತ್ತೂರು ಜಿಲ್ಲೆ ಪಾಲಸಮುದ್ರಂ ಮಂಡಲ ರಾಚಪಾಳ್ಯಂ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ವನಭೋಜನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಯಿತು. ಈ ಪ್ರಯುಕ್ತ ಅರ್ಚಕರು ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಮುಂತಾದ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿ ನಂತರ ಸುಗಂಧ ದ್ರವ್ಯಗಳಾದ ಚಂದನ, ಅರಿಶಿನ, ಕುಂಕುಮ, ವಿಭೂತಿ ಮುಂತಾದವುಗಳಿಂದ ಅಭಿಷೇಕ ಮಾಡಿ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ವಿವಿಧ ದೀಪಗಳಿಂದ ಆರತಿಯನ್ನು ಬೆಳಗಿದರು. ಅನೇಕ ಸಂಖ್ಯೆಯಲ್ಲಿ ಭಕ್ತರು ಈ ಪೂಜೆಗಳಲ್ಲಿ ಪಾಲ್ಗೊಂಡು ಶ್ರೀ ಬಾಲಗುರುನಾಥೇಶ್ವರನಿಗೆ ಶರಣಾದರು. ಆನಂತರ ಬೆಂಗಳೂರು, ಕರ್ನಾಟಕ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಭಕ್ತರು ವನಭೋಜನದಲ್ಲಿ ಪಾಲ್ಗೊಂಡು ಪುನೀತರಾದರು. ತದನಂತರ ಆಲಯದ ಸದಸ್ಯರಾದ ಶ್ರೀಯುತ ಶೇಖರ್ ರಾಜು ಅವರು SVBCಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ಇವತ್ತು ಆಂಧ್ರ ಪ್ರದೇಶ್ ಚಿತ್ತೂರು ಜಿಲ್ಲೆ ಪಾಲಸಮುದ್ರಂ ಹತ್ತಿರ ಇರುವಂಥ ರಾಚಪಾಳ್ಯ ಗ್ರಾಮದಲ್ಲಿ ಬಾಲಗುರುನಾಥೇಶ್ವರ ಆಲಯವಿದೆ. ಸುಮಾರು ಒಂದು 450-500 ವರ್ಷದ ಆಲದ ಮರದ ಕೆಳಗಡೆ ಪಂಚಮೂರ್ತಿಗಳಾದಂಥ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಬ್ರಹ್ಮ, ಮಹಾವಿಷ್ಣುವು, ಈಶ್ವರ ಇರುವಂಥ ದೇವಸ್ಥಾನಗಳು ಇರುವಂಥ ದೇವರು. ಈ ದೇವಸ್ಥಾನದಲ್ಲಿ ಇವತ್ತು ಕಾರ್ತಿಕ ಮಾಸದ ಪ್ರಯುಕ್ತ ವನಭೋಜನ ಹಮ್ಮಿಕೊಂಡಾಗಲಾಗಿದೆ. ಹಾಗೆ ಇವತ್ತು ಬೆಳಗ್ಗೆ ಸ್ವಾಮಿನವರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ರುದ್ರಹೋಮ ಮತ್ತು ಸಕಲ ದ್ರವ್ಯದೊಂದಿಗೆ ಬಾಲಗುರುನಾಥೇಶ್ವರ ಸ್ವಾಮಿಗೆ ಅಭಿಷೇಕ ನಡೆಸಲಾಗಿತ್ತು. ಇಲ್ಲಿ ಬಂದವರಿಗೆಲ್ಲ ತುಂಬ ಒಳ್ಳೆಯದು ಸ್ವಾಮಿ ನಡೆಸ್ಕೊಳ್ತಾ ಇದ್ದಾರೆ ಅಂತ. ಈ ದೇವಸ್ಥಾನದಲ್ಲಿ ಈಗ ಸುಮಾರು ವರ್ಷದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಿರಂತರ ನಡೀತಾನೇ ಇದೆ. ಸುಮಾರು ಭಕ್ತರು ಒಬ್ಬರು ರೋಡ್ ಹಾಕಿಸ್ಕೊಡ್ತಾ ಇದ್ದಾರೆ, ಒಬ್ಬರು ಸ್ವಾಮಿಗೆ ಕವಚ ಮಾಡಿಸ್ತೀನಿ ಅಂತಾರೆ, ಒಬ್ಬರು ಗೋಪುರ ಕಟ್ಟಿಸ್ತೀನಿ ಅಂತಾರೆ, ಒಬ್ಬರು ಆರ್ಚ್ ಕಟ್ಟಿಸ್ತೀನಿ ಅಂತಾರೆ. ಈ ಥರ ಸುಮಾರು ಭಕ್ತರುಗಳು ಬರ್ತಾನೇ ಇದ್ದಾರೆ. ಇನ್ನು ಮುಂದಕ್ಕೆ ಕೂಡ ಭಕ್ತರುಗಳು ಈ ಸ್ವಾಮಿಗೆ ಏನಾದರೂ ಸೇವೆ ಮಾಡಬೇಕು ಅಂತಾರ ಬಂದರೆ ನಾವು ಸ್ವಾಗತಿಸ್ತೀವಿ. ಮತ್ತು ಇನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದಕ್ಕರಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕಾಗಿ ನಾವು ಕೂಡ ವಿನಂತಿ ಮಾಡ್ತೀವಿ. ಈ ಸ್ವಾಮಿಗೆ ಒಂದು ವಿಶಿಷ್ಟತೆ ಇದೆ. ಈ ಆಲದ ಮರ ಏನಂದರೆ 400-500 ವರ್ಷದ ಹಳೆಯದು.
ಮತ್ತು ಇಲ್ಲಿ ಬಂದ ಭಕ್ತಗಳೆಲ್ಲ ಎಲ್ಲರೂ ಫೀಡ್ಬ್ಯಾಕ್ ಏನಂತಂದರೆ, ಅಪ್ಪ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ನಮಗೆ ತುಂಬ ಪ್ರಶಾಂತ ರೀ, ನಾವು ನೆನೆಸ್ಕೊಂಡಿದ್ದೆಲ್ಲ ನಡೀತಾ ಇದೆ, ನಮಗೆ ಅದೊಂದು ಭಾಳ ಸಂತೋಷ, ನೀವು ಏನೇ ಕಾರ್ಯಕ್ರಮ ಮಾಡಬೇಕು ಅಂತಂದರೂ ಕೂಡ ನಮಗೆ ತಿಳಿಸಿ, ನಾವೆಲ್ಲ ಬಂದು ಭಾಗವಹಿಸ್ತೀವಿ ಅಂತಾರೆ. ಈ ದೇವಸ್ಥಾನದಲ್ಲಿ ದಿನನಿತ್ಯ ಸ್ವಾಮಿಗೆ ಅಭಿಷೇಕ ಉಂಟು, ಮತ್ತು ಸೋಮವಾರಗಳಲ್ಲಿ ವಿಶೇಷ ನಡೀತದೆ, ಮತ್ತು ಏಕಾದಶಿ, ಆಮೇಲೆ ಪ್ರದೋಷದಲ್ಲಿ, ಮತ್ತು ಪೌರ್ಣಿಮೆ ದಿನ ರುದ್ರಹೋಮ ರುದ್ರಾಭಿಷೇಕ ನಡೀತದೆ, ಶಿವರಾತ್ರಿ, ಮಾಸ ಶಿವರಾತ್ರಿ ಪ್ರತಿ ತಿಂಗಳಿಗೊಮ್ಮೆ, ಆಮೇಲೆ ವರ್ಷದಲ್ಲಿ ಬರುವಂಥ ಶಿವರಾತ್ರಿ, ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಸೋಮವಾರಗಳು, ಕಾರ್ತೀಕ ಪೌರ್ಣಮಿ, ಕಾರ್ತೀಕ ಮಾಸದಲ್ಲಿ ಕೃತಿಕಾ ನಕ್ಷತ್ರ ದಿನ ದೀಪ ಹಚ್ಚೋದು, 60 ಲೀಟರ್ ತುಪ್ಪದಿಂದ ದೀಪ ಹಚ್ತಾರೆ ಸ್ವಾಮಿಗೆ, ಮತ್ತು ಸಂಕ್ರಾಂತಿ, ಈ ಥರ ಎಲ್ಲ ಹಬ್ಬಗಳು ಇಲ್ಲಿ ಜೋರಾಗಿ ನಡೆಸಲಾಗುತ್ತದೆ. ಈ ದೇವಸ್ಥಾನದ ಸುತ್ತಮುತ್ತ ಇಷ್ಟೊಂದು ಪ್ರಸಿದ್ಧವಾದ ಆಲಯಗಳಿದೆ, ಅದರಲ್ಲಿ ಇದು ಕೂಡ ದಿನ ಕೂಡ ಪ್ರಸಿದ್ಧವಾಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ಸಂತೋಷವಾಗ್ತಾ ಇದೆ. ಓಂ ನಮೋ ವೆಂಕಟೇಶಾಯ.